ರಾಜ್ಯದಲ್ಲಿ ಕೊರೆಯುವ ಚಳಿ ಜನರ ಮೇಲೆ ಪರಿಣಾಮ ಬೀರೋದರ ಜೊತೆಗೆ ತರಕಾರಿ ಬೆಳೆಗಳ ಮೇಲೂ ಕೂಡ ವ್ಯತಿರಿಕ್ತ ಪರಿಣಾಮ ಬೀರಿದ್ದು ಮಾರುಕಟ್ಟೆಯಲ್ಲಿ ಟೊಮೆಟೊ ಬೆಲೆ ಏರಿಕೆ ಕಂಡಿದೆ. ಪ್ರತಿ ಕೆಜಿಗೆ 70 ರೂಪಾಯಿ ಮುಟ್ಟಿದೆ. ಇಬ್ಬನಿ ಶೀತಗಾಳಿಗೆ ಇಳುವರಿ ಶೇಕಡಾ 40ರಷ್ಟು ಕುಂಠಿತಗೊಂಡಿದ್ದು ಮಾರುಕಟ್ಟೆಗಳಿಗೆ ಈ ಹಿಂದಿನಷ್ಟು ಪೂರೈಕೆಯಾಗ್ತಾ ಇಲ್ಲ. ಕೋಲಾರ, ಚಿಕ್ಕಬಳ್ಳಾಪುರ, ದಾವಣಗೆರೆ, ಮಂಡ್ಯ ಜಿಲ್ಲೆಗಳಲ್ಲಿ ಟೊಮೆಟೊ ಬೆಳೀತಾ ಇದ್ದು ಚಳಿ ಹಾಗೂ ಇಬ್ಬನಿಗೆ ಗಿಡದಲ್ಲಿ ಕಾಯಿ ಕಟ್ತಾ ಇಲ್ಲ. ಇದ್ದಷ್ಟು ಕಾಯಿ ಕೂಡ ಚಳಿಗೆ ಹಣ್ಣಾಗ್ತಾ ಇಲ್ಲ. ಬೆಳವಣಿಗೆಯೂ ಕಾಣ್ತಾ ಇಲ್ಲ. ಪರಿಣಾಮ ಮಾರುಕಟ್ಟೆಗೆ ಪೂರೈಕೆ ಕಡಿಮೆಯಾಗಿದೆ. ಇದರಿಂದಾಗಿ ಬೆಂಗಳೂರು ಸೇರಿದಂತೆ ರಾಜ್ಯದ ವಿವಿಧ ಮಾರುಕಟ್ಟೆಗಳಲ್ಲಿ ಈ ಹಿಂದೆ ಕೆಜಿಗೆ 20 ರೂಪಾಯಿಗೆ ಮಾರಾಟ ಆಗ್ತಾ ಇದ್ದಂತಹ ಟೊಮೆಟೊ ಇದೀಗ 60 ರಿಂದ 70 ರೂಪಾಯಿ ತಗಲಿದೆ. ಕಳೆದ ಜೂನ್ ಹಾಗೂ ಜುಲೈ ತಿಂಗಳಲ್ಲಿ ಟೊಮೆಟೊ ಬೆಲೆ ಕೆಜಿಗೆ 15 ರಿಂದ 25 ರೂಪಾಯಿನೊಳಗೆ ಇರ್ತಾ ಇತ್ತು. ನಂತರದ ದಿನಗಳಲ್ಲಿ ಇನ್ನಷ್ಟು ಕುಸಿತ ಕಂಡಿದ್ದ ಟೊಮೆಟೊ ಕೆಜಿಗೆ 8 ರಿಂದ 10 ರೂಪಾಯಿಗೆ ಖರೀದಿಯಾಗಿತ್ತು. ಟೊಮೆಟೊ ಸದ್ಯ ಮಾರುಕಟ್ಟೆಯಲ್ಲಿ 65 ರಿಂದ 75 ರೂಪಾಯಿವರೆಗೂ ಕೂಡ ಬೆಲೆ ನಿಗದಿಯಾಗಿರುವಂತದ್ದು. ಪೆಟ್ರೋಲ್ಗಿಂತ ದುಬಾರಿಯಾಗಿದೆ ಟೊಮೆಟೊ. ಇನ್ನು ತರಕಾರಿ ದರ ಮುಗಿಲು ಮುಟ್ತಾನೆ ಇರೋದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ರಕ್ಷಾ ವಾಕ್ ಥ್ರೂ ನಡೆಸಿದ್ದಾರೆ ನೋಡಿ. ಟೊಮೊಟೊ ಇಲ್ಲದೆ ಮಾಡುವಂತ ಸಾಂಬಾರ್ ರುಚಿ ಅನ್ಸೋದಿಲ್ಲ. ಟೊಮೊಟೊ ಇಲ್ಲದೆ ಅಡುಗೆ ಮಾಡೋದು ಕೂಡ ಬಹಳ ಕಷ್ಟ ಸಾಧ್ಯ. ಆದರೆ ಇದ್ದಕ್ಕಿದ್ದಂತೆ ಟೊಮೊಟೊ ಬೆಲೆ ಏರಿಕೆಯನ್ನ ಕಂಡಿದೆ. ಸರಿಸುಮಾರು 70 ರಿಂದ 80 ರೂಪಾಯಿಗಳಷ್ಟು ಏರಿಕೆಯನ್ನ ಕಂಡಿರ್ತಕ್ಕಂಥದ್ದು. ಈ ಹಿಂದೆ ಟೊಮೊಟೊ ಬೆಲೆ 20-25 ರೂಪಾಯಿಗೆಲ್ಲ ಸಿಗ್ತಾ ಇತ್ತು. ಸೊ ನೀವು ನೋಡ್ಬೋದು ಮಾರುಕಟ್ಟೆಗಳಲ್ಲೂ ಕೂಡ ಹಾಗಾಗಿ ಟೊಮೊಟೊ ಬೆಲೆ ಏರಿಕೆಯಿಂದ ಟೊಮೊಟೊ ಸಿಗ್ತಾ ಇಲ್ಲ ಅಂತಕ್ಕಂಥದ್ದು. ಯಾಕೆ ಇಷ್ಟೊಂದು ಏರಿಕೆ ಆಗಿದೆ ಅಂತಂದ್ರೆ ಕಾರಣ ಟೊಮೊಟೊ ಬರ್ತಾ ಇರ್ತಕ್ಕಂಥದ್ದೇ ಕಡಿಮೆ ಬೆಲೆಯಲ್ಲಿ ಅಂತ, ಅಂದ್ರೆ ಕಡಿಮೆ ಬರ್ತಾ ಇದೆ ಇಳುವರಿ ಅಂತಕ್ಕಂಥದ್ದು. ಶೀತ ಹಾಗೂ ಹಿಮದ ಕಾರಣವಾಗಿ ಸಾಕಷ್ಟು ಟೊಮೊಟೊ ಕಡಿಮೆ ಬಂದಿದೆ ಮಾರ್ಕೆಟ್ಗೆ. ಹಾಗಾಗಿ ಟೊಮೊಟೊ ಬೆಲೆ ಏರಿಕೆ ಆಗಿದೆ ಅಂತಕ್ಕಂಥ ಮಾತುಗಳನ್ನ ಹೇಳ್ತಿದ್ದಾರೆ. ಅಷ್ಟೇ ಅಲ್ಲ, ತರಕಾರಿಗಳು ಕೂಡ ಏರಿಕೆ ಆಗಿರ್ತಕ್ಕಂಥದ್ದು. ಬೀನಿಸ್ ಕೆಜಿಗೆ ಸುಮಾರು 60 ರಿಂದ 70 ರೂಪಾಯಿ ಆಗಿದೆ. ಇನ್ನು ಹುರುಳಿ ಕಾಳು ಕೂಡ ಜಾಸ್ತಿ ಆಗಿರ್ತಕ್ಕಂಥದ್ದು. ಇನ್ನು ದೊಡ್ಡ ಮೆಣಸಿನಕಾಯಿ 40 ರೂಪಾಯಿ ಕೆಜಿ ಆಗಿರ್ತಕ್ಕಂಥದ್ದು. ಕ್ಯಾರೆಟ್ ಕೂಡ 60 ರೂಪಾಯಿ ಆಗಿದೆ ಕೆಜಿ ಅಂತಕ್ಕಂಥದ್ದು. ಸೊ ಹಾಗೆ ಎಲ್ಲಾ ತರಕಾರಿಗಳ ಬೆಲೆ ಏರಿಕೆ ಆಗಿರ್ತಕ್ಕಂಥದ್ದು. ಇನ್ನು ಇದು ಧನುರ್ಮಾಸ, ಈ ಸಂದರ್ಭದಲ್ಲಿ ಸಾಕಷ್ಟು ಫಂಕ್ಷನ್ಗಳಿರೋದಿಲ್ಲ, ಅಂದ್ರೆ ಯಾವುದೇ ಮುಹೂರ್ತಗಳಿರೋದಿಲ್ಲ, ಮದುವೆಗಳಿರೋದಿಲ್ಲ. ಹಾಗಾಗಿ ಬೆಲೆ ಕಡಿಮೆನೇ ಇರ್ತಿತ್ತು ತರಕಾರಿ. ಆದರೆ ಇದ್ದಕ್ಕಿದ್ದಂಗೆ ತರಕಾರಿ ಬೆಲೆ ಏರಿಕೆ ಆಗಿದೆ. ಬನ್ನಿ, ಇಲ್ಲಿ ವ್ಯಾಪಾರಿಗಳಿದ್ದಾರೆ, ಅವ್ರು ಏನು ಹೇಳ್ತಾರೆ ಅಂತ ಕೇಳೋಣ. ಸರ್, ತರಕಾರಿ ಬೆಲೆ ಇದ್ದಕ್ಕಿದ್ದಂತೆ ಇಷ್ಟೊಂದು ಏರಿಕೆ ಆಗಿರ್ತಕ್ಕಂಥದ್ದು ಯಾಕೆ ಅಂತ ಹೇಳ್ತೀರಾ ಸರ್? ತರಕಾರಿ ಸರಿಯಾಗಿ ಬರ್ತಾ ಇಲ್ಲ. ಮಳೆ ಹಿಮ ಜಾಸ್ತಿಯಿಂದ ಬೆಳೆ ಕಮ್ಮಿ ಆಗಿದೆ. ಸಾಮಾನ್ಯವಾಗಿ ಈ ಟೈಮಲ್ಲಿ ತುಂಬಾ ತರಕಾರಿ ಸಿಗ್ತಾ ಇತ್ತು, ಸ್ವಲ್ಪ ಅಗ್ಗವಾಗಿ ಸಿಗ್ತಾ ಇತ್ತು. ಈ ಸಲ ಜಾಸ್ತಿ ಆಗಿದೆ. ಪ್ರತಿ ವರ್ಷ ಈ ಸಲ ಹೆಂಗ್ ಬೇಕೋ ಅಲ್ಲಿ ಸಿಗ್ತಾ ಇತ್ತು. ಯಾವ ಬೆಲೆ ಕೇಳಿದ್ರೆ ಅದಕ್ಕೆ ಸಿಗ್ತಾ ಇತ್ತು. ಈ ವರ್ಷ ಮಾತ್ರ ತರಕಾರಿ ಸರಿಯಾಗಿ ಸಿಗ್ತಾ ಇಲ್ಲ. ಸರ್, ಎಷ್ಟೆಷ್ಟು ಬೆಲೆ ಆಗಿದೆ ಸರ್? ಯಾವ್ದು ಎಸ್ಪೆಷಲಿ ಟೊಮೊಟೊ ಬೆಲೆ ತುಂಬಾನೇ ಜಾಸ್ತಿ ಆಗಿದೆ. ಎಷ್ಟಾಗಿದೆ ಸರ್? ಟೊಮೆಟೊ ಬೆಲೆ ಇವತ್ತಿನ ಮಾರ್ಕೆಟ್ ಬೆಲೆ 60 ರೂಪಾಯಿ ಆಗಿದೆ. ಒಳ್ಳೆ ಫಸ್ಟ್ ಕ್ವಾಲಿಟಿ ಟೊಮೆಟೊ 60 ರೂಪಾಯಿ ಬೆಲೆ ಆಗಿದೆ. ಆಮೇಲೆ ಸೆಕೆಂಡ್ ಕ್ವಾಲಿಟಿ ಎಲ್ಲ ಸಿಗುತ್ತೆ, 40 ರೂಪಾಯಿ 50 ರೂಪಾಯಿ ಸಿಗುತ್ತೆ. ಹುಳಿ ಟೊಮೆಟೊ ಎಲ್ಲ ಇನ್ನು ಫಸ್ಟ್ ಗ್ರೇಡ್ ಟೊಮೆಟೊ ಚೆನ್ನಾಗಿದೆ ಬೆಲೆ. ಆಮೇಲೆ ಸೆಕೆಂಡ್ ಕ್ವಾಲಿಟಿ ಎಲ್ಲ ಕಮ್ಮಿ ಇದೆ ಬೆಲೆ. ಸೊ ಈಗ ಪಬ್ಲಿಕ್ಸ್ ಬರ್ತಾ ಇರ್ತಕ್ಕಂಥದ್ದು ಯಾಕೆ ಇಷ್ಟೊಂದು ಜಾಸ್ತಿ ಅಂತ ಕೇಳಿ ವಾಪಸ್ ಹೋಗ್ತಾ ಇರ್ತಕ್ಕಂಥದ್ದು, ಅಥವಾ ಕಮ್ಮಿಗೆ ತಗೊಂಡು ಹೋಗ್ತಾ ಇರ್ತಕ್ಕಂಥದ್ದು, ಈ ತರದೆಲ್ಲ ಆಗ್ತಾ ಇದೆಯಾ? ಕೆಲವರು ತಗೊಂಡೋಗ್ತಾರೆ, ಕೆಲವರು ಅದ್ರ ಬಗ್ಗೆ ಗೊತ್ತಿದ್ದವರು ತಗೊಂಡೋಗ್ತಾರೆ, ಕ್ವಾಲಿಟಿ ನೋಡ್ಕೊಂಡು ತಗೊಂಡೋಗ್ತಾರೆ. ಕೆಲವರು ಅದ್ರ ಬಗ್ಗೆ ಟೊಮೆಟೊ ಇಷ್ಟ ಬೆಲೆ ಅಂತ ಕೇಳ್ಬಿಟ್ಟು ಓಡೋಗ್ತಾರೆ. ಇನ್ನೊಂದು ಕಡೆ ಅದೇ ಟೊಮೆಟೊ ಅಂತ ಟೊಮೆಟೊ ಹೆಸರು ನೇಮ್ ಒಂದೇ ಇರುತ್ತೆ, ಬಟ್ ಕ್ವಾಲಿಟಿ ಡಿಫರೆನ್ಸ್ ಇರುತ್ತೆ. ಸೊ ಒಟ್ಟಿನಲ್ಲಿ ಗ್ರಾಹಕರಿಗೂ ಕೂಡ ಇದು ಬಿಸಿ ಮುಟ್ಟಿದೆ. ಹಾಗಾಗಿ ಟೊಮೊಟೊ ಬೆಲೆ ಕೇಳಿ ಹೆದರುತ್ತಾ ಇರೋರ ಸಂಖ್ಯೆ ಕೂಡ ಜಾಸ್ತಿ ಆಗಿದೆ ಅಂತಕ್ಕಂಥದ್ದೇ ಹೇಳಿದ್ರು. ನೋಡಬೇಕು, ನಿನ್ನೆಯಿಂದ ಇಲ್ಲಿಗೆ ಸುಮಾರು ಒಂದು 5 ರೂಪಾಯಿಗಳಷ್ಟು ಕಮ್ಮಿ ಆಗಿರ್ತಕ್ಕಂಥದ್ದು ಬೆಲೆ ಅಂತ ಕೇಳ್ಪಟ್ಟಿದ್ದೀವಿ. ಅಷ್ಟೇ ಅಲ್ಲ, ಆಪ್ಕಾಂಸ್ಗಳಲ್ಲಿ ಕೂಡ ಸಿಕ್ಕಾಬಟ್ಟೆ ಬೆಲೆ ಟೊಮೊಟೊ ಜಾಸ್ತಿ ಇದೆ. ಸೊ ಮುಂದಿನ ದಿನಗಳಲ್ಲಿ ಚಳಿ ಕಡಿಮೆ ಆದಂಗೆ ಟೊಮೊಟೊ ಬೆಲೆ ಕೂಡ ಕಡಿಮೆ ಆಗುತ್ತಾ ಅಂತ ಕಾದ್ ನೋಡಬೇಕು. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ರಕ್ಷಾ, ಸುವರ್ಣ ನ್ಯೂಸ್, ಬೆಂಗಳೂರು.